ಹಾಯ್ ನಮಸ್ಕಾರ. ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮಿಷ್ಟ. ಸ್ನೇಹಿತರೆ, MiG-21 ಈ ಯುದ್ಧ ವಿಮಾನದ ಬಗ್ಗೆ ತುಂಬ ಜನ ತುಂಬ ಕತೆಗಳನ್ನು ಕೇಳಿರ್ತೀರ. ಆ ಎಲ್ಲ ಕತೆಗಳು ಕೂಡ ಆಲ್ಮೋಸ್ಟ್ ನಿಜ ಆಗಿರ್ತದೆ. ಯಾಕೆ ಅಂತಂದರೆ ಆ ಟೈಮಲ್ಲಿ ಈ ಯುದ್ಧ ವಿಮಾನವನ್ನು ಬೀಟ್ ಮಾಡೋ ಕೆಪ್ಯಾಸಿಟಿ ಜಗತ್ತಿನ ಯಾವುದೇ ರಾಷ್ಟ್ರದ ಫೈಟರ್ ಜೆಟ್ಗೆ ಇರಲಿಲ್ಲ ಅಂತಕ್ಕಂಥದ್ದೇ ಒಂದು ವಾಸ್ತವ. ಇದೇ ಕಾರಣಕ್ಕಾಗಿ 60ಕ್ಕಿಂತ ಹೆಚ್ಚು ರಾಷ್ಟ್ರಗಳು ತಮ್ಮ ವಾಯುಸೇನೆಯಲ್ಲಿ ಈ ಯುದ್ಧ ವಿಮಾನವನ್ನು ಬಳಸಿರ್ತಾರೆ. ಹಾಗಾದರೆ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನದ ಕತೆ ಏನು, ಆ ಯುದ್ಧ ವಿಮಾನ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಹಾಗೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನ MiG-21 ಸೀರೀಸ್. ಸೊ ಇದು ಸೋವಿಯತ್ ರಷ್ಯಾದ ಸೆಕೆಂಡ್ ಜನರೇಷನ್ ಸೂಪರ್ಸಾನಿಕ್ ಮಲ್ಟಿರೋಲ್ ಫೈಟರ್ ಜೆಟ್. ಹಾಗೆ ಈ ಒಂದು ವಿಮಾನವನ್ನು ಮ್ಯಾನುಫ್ಯಾಕ್ಚರ್ಡ್ ಮಾಡಿದ್ದು ಮಿಕೋಯನ್ ಗೋರ್ವಿಚ್. ಹಾಗಾದರೆ ಸೋವಿಯತ್ ರಷ್ಯಾ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನವನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣಗಳು ಅಂತ ನಾವು ನೋಡೋದಾದರೆ, ಈ ಒಂದು ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಅಮೇರಿಕ ತನ್ನ ವಾಯುಪಡೆಯಲ್ಲಿ 2 ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನಗಳನ್ನು ಬಳಸ್ತಾ ಇರುತ್ತೆ. ಅದು F-10S ಹಾಗೆ ನಾರ್ಡ್ರೋಪ್. ಆಗ ರಷ್ಯಾ ಯೋಚನೆ ಮಾಡುತ್ತೆ, ನಾನು ಕೂಡ ಅದಕ್ಕಿಂತ ಬಲಿಷ್ಠವಾಗಿರ್ತಕ್ಕಂಥ ಒಂದು ಯುದ್ಧ ವಿಮಾನವನ್ನು ತಯಾರು ಮಾಡಬೇಕು ಅಂತ. ಸೊ ಆಗ ಮುನ್ನೆಲೆಗೆ ಬಂದಿದೆ ಈ ಒಂದು MiG-21 ಸೀರೀಸ್. ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನವನ್ನು 1950ರಿಂದ 1986 ತನಕ ಸುಮಾರು 10,000ಕ್ಕಿಂತ MiG-21 ಸೀರೀಸ್ ವಿಮಾನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ಭಾರತದಲ್ಲೂ ಕೂಡ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂಡರಲ್ಲಿ ಸುಮಾರು 657ಕ್ಕಿಂತ ಹೆಚ್ಚು ಯುದ್ಧ ವಿಮಾನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸ್ನೇಹಿತರೆ, ಇದನ್ನು ಹೊರತುಪಡಿಸಿ ನಾವು ನೋಡೋದಾದರೆ ಜಗತ್ತಿನಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ರಾಷ್ಟ್ರಗಳು ತಮ್ಮ ವಾಯುಸೇನೆಯಲ್ಲಿ ಈ ಯುದ್ಧ ವಿಮಾನವನ್ನು ಬಳಸಿರ್ತಾರೆ. ಹಾಗಾದರೆ ಮೇಜರ್ ಆಗಿ ಈ ಯುದ್ಧ ವಿಮಾನಗಳನ್ನು ಯಾವೆಲ್ಲ ರಾಷ್ಟ್ರಗಳು ಬಳಸಿವೆ ಅಂತ ನಾವು ನೋಡೋದಾದರೆ, ಒಂದು ಸೋವಿಯತ್ ರಷ್ಯಾ, ಚೀನಾ, ಭಾರತ, ವಿಯೆಟ್ನಾಂ ಹಾಗೆ ಆಫ್ರಿಕಾದ ಕೆಲವೊಂದು ರಾಷ್ಟ್ರಗಳು. ಇನ್ನು ಅದೇ ರೀತಿಯಾಗಿ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನದ ವೈಶಿಷ್ಟ್ಯತೆಗಳ ಬಗ್ಗೆ ಮಾತಾಡೋದಾದರೆ, ಈ ಒಂದು ವಿಮಾನದ ಉದ್ದ 51 ಅಡಿ ಹಾಗೆ ಅಗಲ 23 ಅಡಿ. ಈ ವಿಮಾನದ ಒಟ್ಟು ತೂಕ 5,840 kgಗಳು. ಮತ್ತು ಈ ಒಂದು ವಿಮಾನದ ಗರಿಷ್ಠ ಟೇಕಪ್ ತೂಕ ಬಂದು 9,800 kg. ಸೊ ಇದನ್ನು ಹೊರತುಪಡಿಸಿ ಈ ಒಂದು ವಿಮಾನದ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 2,105 ಕಿಲೋಮೀಟರ್. ಹಾಗೆ ಈ ಒಂದು ವಿಮಾನ 773 ಕಿಲೋಮೀಟರ್ ರೇಂಜಲ್ಲಿ ದಾಳಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಈ ವಿಮಾನಕ್ಕಿದೆ. ಇದನ್ನು ಹೊರತುಪಡಿಸಿ ನೋಡೋದಾದರೆ ಈ ಒಂದು ವಿಮಾನ ಯಾವ ರೀತಿಯ ದಾಳಿ ಮಾಡೋ ಒಂದು ಸಾಮರ್ಥ್ಯ ಇತ್ತು ಅಂತ ನಾವು ನೋಡೋದಾದರೆ, ಸೊ ಏರ್ ಟು ಏರ್ ಹಾಗೆ ಏರ್ ಟು ಸರ್ಫೇಸ್ ದಾಳಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಇತ್ತು. ಸೊ ಈಗಂತರ ಹೈಲಿ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಆ ಮೂಮೆಂಟಲ್ಲಿ ಇರಲಿಲ್ಲ. ಬಟ್ ಆ ಟೈಮಲ್ಲಿ ಸೊ ಇದನ್ನು ಮೀರ್ಸಕ್ಕಂಥ ಒಂದು ಫೈಟರ್ ಜೆಟ್ ಇರಲಿಲ್ಲ. ಸ್ನೇಹಿತರೆ, ಇದನ್ನು ಬಿಟ್ಟು ಈ ಒಂದು ಯುದ್ಧ ವಿಮಾನ ಬೇರೆ ಯಾವೆಲ್ಲ ಒಂದು ಅಸ್ತ್ರಗಳನ್ನು ಹೊತ್ತೊಯ್ಯೋ ಕೆಪಾಸಿಟಿ ಇದೆ ಅಂತ ನಾವು ನೋಡೋದಾದರೆ, ಸೊ ಮೇಜರಾಗಿ S-5 ರಾಕೆಟ್, ಇನ್ನು ಅದೇ ರೀತಿಯಾಗಿ S-24 ಅನ್ಗೈಡೆಡ್ ರಾಕೆಟ್ಸ್. ಸೊ ಬಾಂಬ್ಸ್ ಅಪ್ ಟು 500 kg ತನಕ ಕ್ಯಾರಿ ಮಾಡೋ ಕೆಪಾಸಿಟಿ ಅನ್ನೋದು ಈ ಒಂದು ಫೈಟರ್ ಜೆಟ್ಗೆ ಇರ್ತದೆ. ಇನ್ನು ಅದೇ ರೀತಿಯಾಗಿ MiG-21 ಮೇಜರಾಗಿ ಯಾವೆಲ್ಲ ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂತ ನಾವು ನೋಡೋದಾದರೆ, 1965 71ರ ಇಂಡಿಯಾ ಪಾಕಿಸ್ತಾನ ವಾರ್. ಇನ್ನು ಅದೇ ರೀತಿಯಾಗಿ 1999ರ
ಕಾರ್ಗಿಲ್ ವಾರ್ ಮತ್ತು ಅಮೇರಿಕಾ ವಿಯೆಟ್ನಾಂ ಯುದ್ಧದಲ್ಲೂ ಕೂಡ ಈ MiG-21 ಫೈಟರ್ ಜೆಟ್ಟನ್ನು ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಇದನ್ನು ಹೊರತುಪಡಿಸಿ 2019 ಬಾಲಾಕೋಟ್ ಏರ್ ಸ್ಟ್ರೈಕ್, ಸೊ ಅಂದು ಇಡೀ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡಿದ ದಿನ. ಯಾಕೆಂತಂದರೆ 50 ವರ್ಷಕ್ಕಿಂತ ಹಳೆಯದಾಗಿರ್ತಕ್ಕಂಥ ಯುದ್ಧ ವಿಮಾನವನ್ನು ಬಳಕೆ ಮಾಡಿಕೊಂಡು ಅತ್ಯಾಧುನಿಕ F-16 ಯುದ್ಧ ವಿಮಾನವನ್ನು ಒಡೆದು ಹಾಕಿದ್ರು. ಸೊ ಇದು ಜಗತ್ತೇ ನಮ್ಮ ಕಡೆ ತಿರುಗಿ ನೋಡ್ತು ಸ್ನೇಹಿತರೆ. ಅದು ನಮ್ಮ MiG-21 ಬೈಸನ್ನ ಒಂದು ಪವರ್ ಆಗಿತ್ತು. ಈ ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.